ನಮಸ್ಕಾರ. ನಾವೀಗ ಮೂಗೇಟು ನಾಟಕದ ಆಯ್ದ ಭಾಗಗಳನ್ನು ಆಡುತ್ತಿದ್ದೇವೆ. ಈ ನಾಟಕವನ್ನು ಬರೆದವರು ರವಿಕಿರಣ್ ರಾಜೇಂದ್ರನ್. ಈ ನಾಟಕವನ್ನು ನಿರ್ದೇಶಿಸಿದವರು SP ಮಹೇಶ್. ಈ ನಾಟಕದ ನಿರ್ವಹಣೆ ಟೀಮ್ LLC. अर्जुन अर्जुन ನನ್ನ ಹೆಸರು ನಂಜು. ನಾನು ಹೇಳ್ಬೇಕು ಫಸ್ಟ್. ನಾನು ಹೇಳ್ಬೇಕು, ಕೆಳಗಿರೋ ನಾನು. ಮೇಲೆ ನಾನು ಬಂದೆ, ನಾನು ಹೇಳ್ಬೇಕಾ? ನನ್ನ ಮೇಲೆ ಕುತ್ಕೊಂಡು ನನಗೆ ಮಾತಾಡ್ತೀಯ ನೀವು? ನಿಂತಿದೆ ಮಂಗ. ನನ್ನ ಹೆಸರು ಪಂಜು. ಬಿಡ್ಸಕ್ ಬರಲ್ಲೇನೋ? I am Manju. Daddy is home. ಹೌದಾ? ನಾನ್ ಮೋಕ್ಷ ಕೊಡಕ್ ಬಂದಿದೀವಿ ಅನ್ಕೊಂಡೆ. ಮಂಜು, ಒಲೆಯ ಮೋಕ್ಷ ಎರಡು ಒಂದೇ. ಹೌದಲ್ವಾ? ಅರೆ, ನಾವು ನಮ್ಮನ್ನ ಪರಿಚಯ ಮಾಡ್ಕೊಂಡಿಲ್ಲ. ನಾವೆಲ್ಲ ನಾಟಕದ ಪಾತ್ರಗಳು. ನಾವು ಸಾಧಾರಣ ಪಾತ್ರಗಳಲ್ಲ. ಖತರ್ನಾಕ್ ಪಾತ್ರಗಳು. ನಗ್ಬೇಡಿ. ಯಾಕೆ? ನಾವು ನೋಡಕ್ಕೆ ವಿಚಿತ್ರ ಕಾಣ್ತಿದ್ವಿ ಅಂತನಾ? ಈ ನಾಟಕ ಇನ್ನ ಪೂರ್ತಿಯಾಗಿ ಬರ್ದಿಲ್ಲ. ನಾವೀಗ ನಾಟಕದ ಕ್ಲೈಮ್ಯಾಕ್ಸ್ ನಲ್ಲಿದ್ದೇವೆ. ನಾವು ಮಾಡಕ್ ಹೊರಟಿರೋ ಕೊಲೆ ಅಂತಿಂತ ಕೊಲೆ ಅಲ್ಲ. ಬರ್ಬರ ಭೀಕರ ಕೊಲೆ, ಬರ್ಬರ ಭೀಕರ ಕೊಲೆ, ಬರ್ಬರ ಭೀಕರ ಕೊಲೆ. ಹೇ, ಪಾಪ ಹಾಗೆಲ್ಲ ಹೆದರಿಸ್ಬಾರ್ದು ಕಣ್ರು. ಅವರಿಗೆ ಎಂಟರ್ಟೈನ್ ಮಾಡ್ತಾ ಮಾಡ್ಬೇಕು. ಚಿಯರ್ ಮಾಡ್ಬೇಕು. ಚಿಯರ್ ಮಾಡ್ತಾ ನಮ್ ಜೊತೆ ಅವರು ಪಾರ್ಟಿಸಿಪೇಟ್ ಮಾಡ್ಬೇಕು. ನೋಡ್ತಾ ನೋಡ್ತಾ ಜೋಶ್ನಲ್ಲಿ ಜೋರಾಗಿ ಕೂಗ್ಬೇಕು.
ಕೊಲೆ ಸುಲಿಗೆ ಅತ್ಯಾಚಾರ ಸಾವುಗಳಲ್ಲೆಲ್ಲ ಒಂದ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಇರ್ಬೇಕು. ಇಲ್ದಿದ್ರೆ ನೋಡೋರಿಗೆ ಎಲ್ಲಿರುತ್ತೆ ಮಜಾ. ಈ ಕತೆಗಾರನ್ ಕೊಲೆ ನಿಮ್ ಮುಂದೆ ಆಗದೆ ಸರಿ. ಆಗ ಮೆಸೇಜ್ ಸರಿಯಾಗಿ ತಲುಪುತ್ತೆ. ಹೊಡಿರಿ, ಹೊಡಿರಿ. ಸುಲಿರಿ, ಸುಲಿರಿ. ಸಿಗಿರಿ, ಸಿಗಿರಿ. ಇಸ್ಕ್ಯಾಮ್, ಸ್ಕ್ಯಾಮ್. ಇಸ್ಕ್ಯಾಮ್. ಅಮಾವಾಸ್ಯೆಗೆ ಯಾವುದೇ ಲೋಪ ಬರಬಾರ್ದು ಅಂತೇಳಿ ಕರೆಂಟ್ ಕೂಡ ತೆಗಿತಾರೇನೋ. ಕತ್ತಲೆಯಲ್ಲಿ ಹುಟ್ಟಿದ ನಾಟಕ ನಿಮಗೆ ಪ್ರೇಕ್ಷಕರ ಮುಂದೆ ಜೀವ ಪಡೆಯುತ್ತೆ. ಕತೆ ಹೇಳೋದಂತಂದ್ರೆ ಒಬ್ಬರ ಮನಸ್ಸು ಮುಟ್ಟೋದು, ನಮ್ಮನ್ನು ನಾವು ಮುಟ್ಟಿಸ್ಕೊಳ್ಳೋದು. ಅದಕ್ಕೆ ನಾವು ಬರೆದ್ರೆ ನರಳಾಡ್ತವೆ. ನನ್ನ ಬರೀಲೇಬಾರ್ದು ಅಂತಂದ್ರು, ಬರೆದ್ರೆ ಚರ್ಮ ಸುಲಿತೀನಿ ಅಂತಂದ್ರು. ಇದೇ ನಿನ್ನ ಕೊನೆಯ ಹಾಡು, ಕೊನೆಯ ಕಥೆ, ಕೊನೆಯ ನಾಟಕ ಅಂತಂದ್ರು. ಎಚ್ಚರಿಕೆಗಳನ್ನು ಎಸೆದ್ರು. ನಾನು ಬರೆದಿರೋದನ್ನ ಓದುಗರಿಗೆ ತಲುಪದೇರವಾಗಿ ಮಾಡಿದ್ರು. ನೀನು ಬರೆದ್ರೆ ಯಾರಯ್ಯ ಓದ್ತಾರೆ ಅಂತಂದ್ರು. ನಮ್ಮಂಥ ಕಥೆಗಾರರು ಹಾಗೆ ಸುಮ್ಮನೆ ಮಾಡಿಬಿಡ್ತೀವಿ. ಎಲ್ಲೋ ಬಿದ್ದ ಬೀಜ ಇನ್ಯಾವುದೋ ಕಾಲಕ್ಕೆ ಮಳೆ ಪಡೆದು ಜೀವ ಪಡೆಯುತ್ತೆ. All right, that's all for now. Dilation and cartilage is not safe procedure, and WHO doesn't recommend it. Now, write your observations and notes. Prepare a list of questions. We'll meet again after the lunch. See you. ಏಯ್, ಸ್ವಲ್ಪ ತಡ್ಕೋ. ಎಷ್ಟಾತ್ರ ನಿಂಗೆ? ನಾವು ಕಾದಿಲ್ವ ಇಲ್ಲಿ? ಮೊದಲು ನಾವು ನೋಡ್ತೀವಿ, ಆಮೇಲೆ ನೀನು ನೋಡ್ಕೋ. ನಾವು ಫುಲ್ ಫೀಸ್ ಕೊಟ್ಟೆ ಬಂದಿದ್ದೀವಮ್ಮ, ನಿನ್ನಂಗ್ ಬಿಟ್ಟು ಬಂದಿಲ್ಲ. ಕಾಲೇಜ್ ಫೀಸ್ ಅಲ್ಲದೆ ಎಕ್ಸ್ಟ್ರಾ ಡೊನೇಷನ್ ಬೇರೆ ಕಟ್ಟಿವಿ. ಅಯ್ಯೋ ದೇವ್ರೆ, ಈ ಕ್ಲಾಸ್ ನಲ್ಲೂ ಟವಲ್ ಆಗ್ಬೇಕಾ? ಟರ್ಕಿ ಟವಲ್. ನೀವೇ ಗೊತ್ತಿಲ್ಲ ಮಗ. ಅಲ್ಲಿ ಕಿಟಕಿಯ ಸರಳುಗಳ ಹಿಂದೆ ಕುರ್ಚಿಯ ಕೆಳಗೆ ಫ್ಯಾನ್ನ ಮೇಲೆ ಆಡ್ತಾ ಬಂದ್ವಿ. ಹೇ ಪಾಪ್ ಕಂಡ್ರು, ಸರ್ಗೆ ನಮ್ ಗುರ್ತೇ ಸಿಗ್ತಾ ಇಲ್ಲ. ನಂಜು ಮಂಜು ಗಂಜು Can you meet you, sir? ನಮ್ಮಂತ ಮರದ ಪಾತ್ರಗಳು ಎದುರಿಗೆ ಬಂದ್ರೆ ನೋಡಿ, ನೀವು ನಾಟಕ ಬರೆದು ಮುಗಿಸೋವರೆಗೂ ನೀವು ಆತರ ಪಡಬಾರ್ದಾಗಿತ್ತು. ನನಗೆ ಬರುವ ಕೋಪಕ್ಕೆ ನಿನ್ನ ಕಚ 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 ಅಂತ ಅನ್ಸುತ್ತೆ. ನಮ್ಮ ಸಂಸ್ಕೃತಿ ನೆಲಕ್ಕೆ ಅವಮಾನ ಆಗೋಗ ಯಾಕಯ್ಯ ಬರೀತೀಯ? ನಿನ್ಗೆ ನಾಟಕ ಮುಗಿಸೋಕ್ ಬಿಟ್ಟಿದ್ರೆ ನಮ್ಗಳ ಗತಿ ಅಷ್ಟೇ. ಆ ನಾಟಕ ಬರೆದು ಮುಗಿಸೋವರೆಗೂ ಕಾದಿದ್ರೆ ನಿಮ್ಗಳ ಕಾಯಿಲೆಗೆ ಚಿಕಿತ್ಸೆ ಸಿಕ್ಕಿರೋದು. ನಿಮ್ಗೀಗ ಚಿಕಿತ್ಸೆ ಬೇಕಾಗಿದೆ. ನಿಮ್ಗಳ ಕಾಯಿಲೆ ಅರಿವು ನಿಮ್ಗೆ ಆಗ್ತಿಲ್ಲ. ಏನು? ಯಾಕೆ? ನಿಂಗೆ ಕಾಯಿಲೆ? ನಿಮ್ಮ ಅಪ್ಪನಿ ಕಾಯಿಲೆ, ಅವರ ಅಪ್ಪನಿ ಕಾಯಿಲೆ. ಕಾಯಿಲೆ ಅನ್ನೋದು ನಿನ್ನ ವಂಶ, ಕಾಯಿಲೆ ಅನ್ನೋದು ನಿನ್ ಕುಲ. ನೀನ್ ಬರೆಯೋ ಜುಜುಬಿ ಪಾತ್ರಗಳಂತ ಅನ್ಕೊಂಡಿದ್ದೆ ನಮ್ಮನ್ನ. ನಾವು ನಮ್ಮ ಸಂಸ್ಕೃತಿಯ ಒರಿಜಿನಲ್ ಪಾತ್ರಗಳು. ಈ ನಮ್ ಕತೆ ನಾ ಮಡಸ್ ಮಾಡ್ತೀವಿ ಅಂತ ಗೊತ್ತಿತ್ತು, ಅದಕ್ಕೆ ನಿನಗೊಂದು ಸರಿಯಾಗಿ ಮೂಡ್ತಾ ಇದ್ವಿ. ಗ್ರೀನ್ ಕ್ಯಾರೆಕ್ಟರ್ ಅಸೋಸಿಯೇಷನ್ CCA ಸ್ಥಾಪನೆ ಮಾಡಿದ್ದೆ ಅದಕ್ಕಾಗಿ.
ಸಿನಿಮಾ, ನಾಟಕ, ಕಾದಂಬರಿ, ನ್ಯೂಸು, ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ನಾವು ಹೇಳ್ದಂಗೆ ಬರೆಯೋದು. ಇಲ್ಲ ಅಲ್ಲಿ ಶೋ ಆಗೋದು. ಮೊದಲು ಸಿ ಕ್ಯಾರೆಕ್ಟರ್ ಅಸಾಸಿನೇಷನ್. ಅದಕ್ಕೂ ಜಗ್ಲಿಲ್ಲ ಅಂದ್ರೆ Assassination. ಏನೇ ತಕರಾರಿದ್ರು ತಾಳ್ಮೆಯಿಂದ ಚರ್ಚೆ ಮಾಡೋಣ. ಅದೆಲ್ಲ ಬೇಕಾಗಿಲ್ಲ, ನಮ್ಗಿನ್ನ ಬೇಕಾದಷ್ಟು ಕಥೆಗಳಿದಾವೆ ಮುಗ್ಸೋಕೆ. ನೀ ಎಲ್ಲಿಂದ ಬಂದು ಅನ್ನೋದನ್ನ ಮರಿಬಾರ್ದು. ಎಲ್ಲಿದ್ದೋ ಅಲ್ಲೇ ಇರ್ಬೇಕು, ಇಲ್ದಿದ್ರೆ ಮುಗಿಸ್ತೀವಿ. ನೀವು ಕಥೆನ ಹಾಗೆಲ್ಲ ಮುಗ್ಸಕ್ಕಾಗಲ್ಲ. ಕಥೆಗಾರನಿಗೆ ಸಾವಿಲ್ಲ, ಅವರು ತಮ್ಮ ಕಥೆಗಳಲ್ಲೇ ಕಾಣಾಗ್ಬಿಡ್ತಾರೆ ಅಷ್ಟೇ. ಕಥೆಗಳಲ್ಲಿ ಕಾಡೇ ಆಗ್ತಾರಂತೆ. ಭ್ರಮೆ. ನೀನ್ ಬರ್ದನ್ನೆಲ್ಲ ಸುಟ್ಟು ನಿನ್ನ ಸುಟ್ಟು ಅಳ್ಳು ಸುಟ್ಟ ಬೂದನ್ನೆಲ್ಲ ಮಡಿಕಲ್ಲಿಟ್ಟು ಊರಲ್ಲಿ ಸೇರೋ ಕಡೆ ಬಿಟ್ಟಿದ್ದೀವಿ. ನಮಸ್ಕಾರ. ಈ ಪತ್ರ ನೀವು ಓದೋ ಹೊತ್ತಿಗೆ ನಾನು ಹೊರಟಿರ್ತೀನಿ. ನನಗೆ ಗೊತ್ತು ನಿಮ್ಮಲ್ಲಿ ನನ್ನ ಪ್ರೀತಿಸೋರು, ನನ್ನ ಬಗ್ಗೆ ಕಾಳಜಿಯವರು ಇದ್ದೀರಾ ಅಂತ. ಆದ್ರೆ ಇದು ನನ್ನೊಳಗಿನ ಒದ್ದಾಟಗಳಿಗೆ ಕೊನೆ ಎಳೆಯುವ ದಾರಿ ಅನ್ಕೊಂಡಿದ್ದೀನಿ. ನನ್ನ ದೇಹ ಮನಸ್ಸು ಕುಗ್ಗಿ ಕುಸಿದು ನಳಗೋಗಿದೆ. ನನ್ನೊಳಗಿರೋ ಗೂಡೊಳಗೆ ನಾನೇ ಬಂದಿಯಾಗಿದ್ದೀನಿ. ಆ ಗೂಡಿಂದ ಆಚೆ ಬಂದ್ರು ಚಿಟ್ಟೆ ತರ ಆರಕ್ಕಾಗದೆ ಸಾಯೋಕೆ ಧುಮುಕಿದ್ದೀನಿ. ನನಗೆ ಪರಿಸರ, ಜೀವರಾಶಿ, ಹುಟ್ಟಿನ ಬಗ್ಗೆ ತುಂಬಾ ಆಸಕ್ತಿ. ಆದ್ರೆ ಮನುಷ್ಯರು ಪರಿಸರ ಪರವಾಗಿ, ಜೀವ ಪರವಾಗಿ ಉಳಿದಿಲ್ಲ ಅನ್ನೋದನ್ನ ಮರ್ತು ಬಿಟ್ಟಿದ್ದೆ. ನಮ್ಮ ಭಾವನೆಗಳು ನಕಲು, ನಮ್ಮ ಪ್ರೀತಿ ಉದ್ದೇಶ ಸಾಧಕ ಮಾತ್ರ, ನಮ್ಮ ನಂಬಿಕೆಗಳು ನಿರರ್ಥಕ. ನಾವು ಕೃತಕತೆಯನ್ನು ಬದುಕೋದು ಕೊಲ್ಲುಗಳು. ನಾವು ಆಘಾತಕ್ಕೊಳಗಾಗದೆ ಪ್ರೀತಿಸೋದು ಅಸಾಧ್ಯವಾಗಿದೆ. ನಾನು ಇದುವರೆಗೂ ಎಷ್ಟೋ ಪತ್ರ ಬರ್ತಿದ್ದೆ, ಆದ್ರೆ ಈ ತರ ಪತ್ರ ಬರೀತಿರೋದು ಇದೇ ಮೊದಲು. ಒಂದು ವೇಳೆ ಈ ಪತ್ರಕ್ಕೆ ಯಾವುದೇ ಅರ್ಥ ಇಲ್ಲ ಅಂದ್ರೆ ನನ್ನ ಕ್ಷಮಿಸಿ. ಡಾಕ್ಟರ್ ಆಗ್ಬೇಕು ಅನ್ನೋ ಕನಸಿಗೋಸ್ಕರ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ನಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ ವರ್ಷಗಳೇ ಆಯ್ತು. ನಮ್ಮ ಅಮ್ಮಂಗಂತೂ ನಾನು ಮೆಡಿಕಲ್ ಕೋರ್ಸ್ ಸೇರಿದಾಗ ಅದೆಷ್ಟು ಖುಷಿ ಆಯ್ತು ಗೊತ್ತಾ. ನನ್ನ ಮಗಳು ಇನ್ನೇನು ಡಾಕ್ಟರ್ ಆಗೇ ಬಿಟ್ಲು ಅಂತ ಊರಿಗೆಲ್ಲ ಸಂಭ್ರಮದಿಂದ ಹೇಳ್ಕೊಂಡು ತಿರ್ಗಾಡಿದ್ಲು. ಡಾಕ್ಟರ್ ಆಗ್ಬೇಕು ಅಂತ ನಾನು ತುಂಬಾ ಚಿಕ್ಕವಳಿದ್ದಾಗಿಂದಲೂ ಕನಸು ಕಟ್ಟಿದ್ದೆ. ಬಹಳ ಇಷ್ಟಪಟ್ಟು ಗೈನಕಾಲಜಿ ಆರಿಸಿದೆ. ಗೈನಕಾಲಜಿಸ್ಟ್ ಆಗಿ ಹೊಸ ಹೊಸ ಜೀವಗಳನ್ನ ಜಗತ್ತಿಗೆ ತರೋ ಕನಸು ಕಂಡಿದ್ದೆ. ಆದ್ರೆ ಒಂದೂ ಜೀವ ಬರಮಾಡಿಕೊಳ್ಳೋಕ್ಕಾಗಲಿಲ್ಲ. ಈಗ ನಾನೇ ಇಲ್ಲಿಂದ ಹೊರಗೆ ನಿಂತಿದ್ದೀನಿ. ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ ಇಲ್ಲಿ ಸೇರ್ಕೊಂಡೆ.
ಒಳ್ಳೊಳ್ಳೆ ಟೀಚರ್ಸ್ ಹತ್ರ ಕಲಿಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಸಿಕ್ಕಿದ್ದು ದೊಡ್ಡ ನಿರಾಸೆ. ಬಹುಶಃ ನಾನೇ ಈ ಪ್ರಪಂಚನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವೇನೋ. ಪ್ರೀತಿ, ಬದುಕು, ಮನುಷ್ಯತ್ವ ಸಾವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದೇನೆ. ಆದ್ರೆ ಈಗ ಯೋಚಿಸಿದ್ರೆ ಆತರ ಪಡುವ ಅವಶ್ಯಕತೆ ಇರಲಿಲ್ಲ ಅನ್ಸತ್ತೆ. ನಾನೇ ಸದಾ ಅವಸರದಲ್ಲಿದ್ದೆ. ಹೊಸ ಬದುಕನ್ನ ಕಟ್ಕೋಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ನನ್ನಂತವ್ರಿಗೆ ಹುಟ್ಟಿನಿಂದ ಬಂದ ಜಾತಿ ತಾರತಮ್ಯದಿಂದ ಜೀವನ ಪೂರ್ತಿ ಚೇತರಿಸಿಕೊಳ್ಳಕ್ ಆಗ್ಲೇ ಇಲ್ಲ. ನನ್ನ ಕೈಲಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದೆ. ಎಲ್ಲ ಪ್ರಯತ್ನಗಳು ಸೋತೋದು. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೆ. ಇಲ್ಲಿ ನಮ್ಮ ಪರವಾಗಿ ನಿಲ್ಲೋರು, ನಮಗೆ ಬೆಂಬಲ ಕೊಡೋರು ಯಾರು ಇಲ್ಲ ಅಂತ ಗೊತ್ತಾಗಿದೆ. ಮೊದಲು ಇದೆಲ್ಲ ಮಾಮೂಲು ಸಹಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡೆ. ಆದರೆ ಮೇಲಿಂದ ಮೇಲೆ ಅವಮಾನಗಳು, ಹಿಂಸೆಗಳು, ಪ್ರತಿಯಾಗಿ ಮಾಡಿದ ನನ್ನ ಹೋರಾಟಗಳು ಯಾವೂ ಉಪಯೋಗ ಆಗಲಿಲ್ಲ. ಇಲ್ಲಿ ಹೋರಾಟಕ್ಕೊಳಗಾಗಿ ಪ್ರಾಣ ಬಿಟ್ಟಾರ ಫೋಟೋಗಳನ್ನು ಡಿಪಾರ್ಟ್ಮೆಂಟಲ್ಲಿ ಹಾಕ್ಕೊಂಡು ಕ್ಲಾಸ್ನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ರಾಂತಿಕಾರಿ ಭಾಷಣ ಮಾಡೋ ಕೆಲವು ಪ್ರೊಫೆಸರ್ಗಳು ಸತ್ತಿರೋ ಹೆಣ ಮುಕ್ಕಿ ತಿನ್ನೋ ದೇವುಗಳ ಥರ ನಡ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ನಮ್ಮ ಬದುಕು ಬರೀ ಭಾಷಣ ಸರಕಷ್ಟು. ನಮ್ಮ ತಲ್ಲಣಗಳೆಲ್ಲ ಅವ್ರು ಕುಡಿತಕ್ಕೆ ಹಂಚ್ಕೊಳ್ಳೋ ಸೈಟ್ ಅಪೇಕ್ಷಿಸ್ತಾರೆ. ನೀನು ಡಾಕ್ಟರ್ ಆಗಕ್ಕೆ ಲಾಯಕ್ಕಿಲ್ಲ ಅಂತ ದಿನಕ್ಕೆ 10 ಸರ್ತಿ ಹೇಳ್ತಿದ್ದೆ ನನ್ನ ಕ್ಲಾಸ್ ನರ್ಸ್ಗೆ. ನನ್ನ ನೋವು ಕೇಳಿದ ಕಾಲೇಜು ಆಡಳಿತ ವ್ಯವಸ್ಥೆಗೆ ನೀನು ಇಲ್ಲಿ ಒಳಗೋಕ್ಕೆ ಸಾಧ್ಯ ಇಲ್ಲ ಅಂತಂದವರಿಗೆ, ಈ ಚಿತ್ರಹಿಂಸೆ ಬಗ್ಗೆ ಗೊತ್ತಿದ್ದು ಮೂಕ ಪ್ರೇಕ್ಷಕರಿದ್ದ ಶಿಕ್ಷಕರಿಗೆ ನನ್ನ ಧಿಕ್ಕಾರ. ಅಮ್ಮ, ನನ್ನ ಕ್ಷಮಿಸಿದೆ. ಪ್ರಿಯಾ, ಮೋಹನ್, ರಾಜು, ನಿಮ್ಮ ನಿರಂತರ ಪ್ರೀತಿಗೆ ನನ್ನ ತ್ಯಾಗ. ಈ ಕತ್ತಲೆ ಹಾದಿಯಲ್ಲಿ ಇಲ್ಲಿವರೆಗೂ ಬೆಳಕಾಗಿ ನಡೆಸಿರೋ ಅಂಬೇಡ್ಕರ್ ತಾಯಿ ಸಾವಿತ್ರಿಬಾಯಿಗೆ ನನ್ನ ನಮನಗಳು. ಕಡೆಗೊಂದು ಸಲ ಜೈ